ಅಮೃತವೆಂದು 84 ಯೋನಿಗಳಲ್ಲಿ ಎಳೆದುಕೊಂಡು ಬಂದಿದೆ ಈ ಮನವು. ನನ್ನನ್ನು ಎಳೆದುಕೊಂಡ ಬಂದ ಈ ಮನವನ್ನು ಭ್ರಮರಕ್ಕೆ ಕಮಲ ಪರಿಮಳದ ರುಚಿ ತೋರಿದಂತೆ ನಿನ್ನ ಪಾದದ ಅಮೃತದ ಸ್ವಾದ ತೋರಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಗುರುಕುಮಾರ ಪಂಚಾಕ್ಷರೀಶ್ವರ. ಆರಂಭದಲ್ಲಿ ಭುವಿಯಲ್ಲಿಡಿಗಿರುವ ಅಜ್ಞಾನವನ್ನ ಒಡೆದು ಉಡಿಸಿ ಸುಜ್ಞಾನವೆಂಬ ಜ್ಞಾನದ ಪುತ್ತಿನ ತಂದು ಕೊಟ್ಟಿರುವಂತಹ 12ನೇ ಶತಮಾನದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನ, ಸಾಧು ಸಂತ ಮಹಂತರನ್ನ, ದೇಶ ಕಾಯುವಂತ ಸೈನಿಕರನ್ನ, ಜಗತ್ತಿಗೆ ಅನ್ನ ಕೊಡುವಂತ ರೈತರನ್ನ, ಬೆಳಗಿನಿಂದ ಸಂಜೆವರೆಗೂ ದುಡದೆ ತಿನ್ನುವಂತ ಕಾಯಕ ಯೋಗಿಗಳನ್ನ ಮನದಲ್ಲಿ ಸ್ಮರಣೆಯನ್ನ ಮಾಡಿ, ಕಾವಿಕುಲದ ಮಹಾಸಂತ, ದೀನ ದುರ್ಬರಿಗೆ ಬೆಳಕಾದ ಮಹಾಜ್ಯೋತಿ, ಶಿವಯೋಗ ಮಂದಿರದ ಒಡೆಯನಾಗಿರುವಂತಹ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ನನ್ನಂತ ಎಷ್ಟೋ ಅಂಧ ಅನಾಥ ಮಕ್ಕಳಿಗೆ ಬದುಕನ್ನ ಬಂಗಾರವನ್ನಾಗಿಗೊಳಿಸಿದ ಪಂಡಿತ ಪಂಚಾಕ್ಷರಿ ಗುರುವರ್ಯರನ್ನ, ಪುಟ್ಟರಾಜು ಗುರುವರ್ಯರ ಅಡಿದಾವರಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಕಾರಣೀಭೂತನಾಗಿರುವಂತ ಗೌರಿಶಂಕರರನ್ನ ಮನಸ್ಸಿನಲ್ಲಿ ಸ್ಮರಣೆಯನ್ನ ಮಾಡಿ, ಮಹಾ ತಪಸ್ವಿಗಳು, ದಾಸೋಹದ ಮಹಾಮೂರ್ತಿ, ಕಾಯಕ ಯೋಗಿಯಾಗಿ ಕಾಯಕದ ಜೀವಿಯಾಗಿ ಜಗತ್ತಿನೊಳಗೆ ಬದುಕಿ ಹೋಗಿರುವಂತ 40 ವಾಡದ ವೀರೀಶ್ವರ ಶರಣರ ಅಡಿದಾವರಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿ ನಡೆದಿರುವಂತ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಸಾಗಿಕೊಂಡು ಬಂದಿರುವಂತ ಈ ಪುರಾಣದ 3ನೇ ದಿನದ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು ದಯಪಾಲಿಸ್ತಿರುವಂತ ಬಹಳಷ್ಟು ಸರಳ ಜೀವಿಗಳು, ಮಾತೃ ಹೃದಯದವರಾಗಿರುವಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ದೇವಸ್ಥಾನದ ಎಲ್ಲಾ ಸಮಿತಿಯ ಪದಾಧಿಕಾರಿಗಳಲ್ಲಿ, ಕಾರ್ಯದರ್ಶಿಗಳಲ್ಲಿ, ಸದಸ್ಯರಲ್ಲಿ, ಸೇವೆ ಮಾಡುವಂತ ಸೇವಾದಾನಿಗಳಲ್ಲಿ, ಪ್ರತಿನಿತ್ಯಲು ದಾಸೋಗ ಸೇವೆ ಮಾಡುವಂತ ಮಹಾದಾನಿಗಳಲ್ಲಿ, ಅದರ ಜೊತೆಗೆ ಇವತ್ತು ವಿಶೇಷವಾಗಿ 40 ವಾಡದ ವೀರೀಶ್ವರ ಶರಣರ ಪುರಾಣದಲ್ಲಿ ತೊಟ್ಟಿಲನ್ನ ಬದಲು ಮಾಡಿಕೊಂಡು ಎಲ್ಲಾ ರೀತಿಯಿಂದ ಆ ವಸ್ತುಗಳನ್ನ ಕೊಡಿಸಿರುವಂತ ಆ ಮಹಾದಾನಿಗಳಲ್ಲಿ, ಕಲಾವಿದರಾಗಿ ಆಗಮಿಸಿರುವಂತ ನಮ್ಮ ಕುಮಾರ್ ಭಾವಿಮನಿ ಕುದುರಗೊಂಡವರೇ, ತಬಲಾ ವಾದಕರಾಗಿರುವಂತ ನಮ್ಮ ಬಸನಗೌಡ ಬಿರಾದಾರ್ ಅವರೇ, ಪ್ರತಿನಿತ್ಯಲೂ ಕೂಡ ಸಭಾನಿರ್ಪಣೆಯನ್ನು ಮಾಡ್ತಿರುವಂತ ನಮ್ಮ ಕೊಟ್ರೇಶ್ ಅವನವರೇ, ಅವರಿವರೆನ್ನದೇ ಪ್ರತಿನಿತ್ಯಲೂ ಕೂಡ ಆಗಮಿಸಿ ಆ ಮಹಾತ್ಮನ ಚರಿತ್ರೆಯನ್ನ ತಾವೆಲ್ಲರೂ ಕೂಡ ಭಕ್ತಿಯಿಂದ ಆಲಿಸಿ, ಮಹಾತ್ಮರು ಬದುಕಿದಂತೆ ನಾವು ಕೂಡ ಬದುಕನ್ನ ಕಟ್ಟಿಕೊಳ್ಳೋಣ ಅನ್ನುವಂತ ಸದಿಚ್ಛೆಯನ್ನು ಇಟ್ಟುಕೊಂಡು ತಾವೆಲ್ಲರೂ ಕೂಡ ಆಗಮಿಸಿರುವಂತ ಸಮಸ್ತ ಬಾಗೇವಾಡಿ ಮಹಾನಗರದ ಎಲ್ಲಾ ಶರಣ ತಂದೆ ತಾಯಿಗಳೇ, ಗುರು ಹಿರಿಯರೇ, ಮುದ್ದು ಮಕ್ಕಳೇ, ತಾವೆಲ್ಲರೂ ಕೂಡ ಭಗವಂತನ ಸ್ವರೂಪರೆಂದು ಈ ಪುಟ್ಟ ಕಲಾವಿದನು ಶರಣು ಶರಣಾರ್ಥಿಗಳು. ನಮಗೇನ್ ರೂಮ್ ಕೊಟ್ಟಾರಲ್ಲ ಅದ್ರ ಪಕ್ಕಕ್ಕೊಬ್ರು ಇವತ್ತಿನ ದಿವಸ ಶಿವದೇನರಾದ್ರು, ಅವ್ರ ಆತ್ಮಕ್ಕೆ ಭಗವಂತ ಶಾಂತಿ ನೀಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಈಗ ದಿನನಿತ್ಯಲೂ ಕೂಡ ನಾವೆಲ್ಲ ಒಂದೀಟು ವಿಚಾರಗಳನ್ನ ತಿಳಿತಾ ಮಹಾತ್ಮ ಶರಣರ ಚರಿತ್ರೆಯನ್ನ ನಾವೆಲ್ಲ ಕೇಳ್ತಾನೆ ಬಂದಿದ್ದೇವೆ. 3ನೇ ದಿವಸಕ್ಕೆ ಪಾದಾರ್ಪಣೆ ಮಾಡಿರುವಂತ ನಾವೆಲ್ಲ ಇವತ್ತು ವಿಶೇಷವಾಗಿ ಶರಣರ ತೊಟ್ಟಿಲ ಸಮಾರಂಭ. ಮಹಾತ್ಮರಿಗೂ ತೊಟ್ಟಿಲದೊಳಗೆ ಹಾಕ್ಯಾರ, ನಮಗೂ ತೊಟ್ಟಿಲದೊಳಗೆ ಹಾಕ್ಯಾರ. ಈ ಜಗತ್ತಿನೊಳಗ ಏನು ಹುಟ್ಟ್ಯಾವಲ್ರಿ ಜೀವರಾಶಿಗಳು,
ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜರಾಯುಜ 21 ಲಕ್ಷ, ಉದ್ವಜ 21 ಲಕ್ಷ. ಇದರೊಳಗೆ ಯಾವುದು ಪಿಂಡದಿಂದ ಹುಟ್ಟ್ಯಾದಲ್ಲ, ಆ ಪಿಂಡದಿಂದ ಹುಟ್ಟಿರುವಂತ ಮನುಷ್ಯನಿಗೆ ಮಾತ್ರ ಒಂದೀಟು ತೊಟ್ಟಿದೊಳಗೆ ಹಾಕಿ ತೂಗಿರುವಂತ ಇತಿಹಾಸದ. ಅನೇಕ ಪ್ರಾಣಿಗಳಿಗೆ ತೊಟ್ಟಿದೊಳಗೆ ಹಾಕಿ ತೂಗಿಲ್ಲ, ಮನುಷ್ಯನಿಗೆ ಮಾತ್ರ ತೊಟ್ಟಿದೊಳಗೆ ಹಾಕಿ ತೂಗಿದ್ದಾರೆ. 40 ವಾರದಲ್ಲಿ ಹುಟ್ಟಿರುವಂತ ಆ ಶಿಶುವಿಗೆ ಪ್ರಕೃತಿಯ ನೇಮದಂತೆ ಯಾವಾಗ ಹುಟ್ಟಿರುವಂತ ಆ ಮಗುವಿಗೆ 12ನೇ ದಿನಕ್ಕೆ ತೊಟ್ಟಿಲ ನಾಮಕರಣವನ್ನ ಮಾಡಬೇಕು ಅನ್ನೋದನ್ನ 40 ವಾರದಲ್ಲಿ ನಿರ್ಧಾರವನ್ನ ಮಾಡಿದ್ರು. ಒಬ್ಬ ಮನುಷ್ಯನನ್ನ, ಒಂದು ಜೀವರಾಶಿಯನ್ನ ಈ ಜಗತ್ತಿಗೆ ಕರ್ಕೊಂಡು ಬರ್ತದಂತಂದ್ರ 84 ಲಕ್ಷ ಯೋನಿಯೊಳಗೆ ಹೇಳ್ಕೊಂಡು ಬಂದದ್ದು ಯಾವ ಉದ್ದೇಶಕ್ಕಾಗಿ ಅಂದ್ರೆ ತಾಯಿಯ ಹೆದೆಹಾಲಿನ ಉದ್ದೇಶದಿಂದ ಎಳ್ಕೊಂಡು ಬರ್ತದ. ಎಷ್ಟು ಜೀವರಾಶಿಗಳು ದಾಟಿ ಬಂದಿವಿ ನಾವು ಗೊತ್ತಿಲ್ಲ. ಯಾವ ಪ್ರಾಣಿ ಪಕ್ಷಿಗಳು ಈ ಜಗತ್ತೊಳಗೆ ಹುಟ್ಟ್ಯಾವಲ್ಲ, ಎಲ್ಲವೂ ಬಂದದ್ದು ತಾಯಿ ಹೆದೆಯಾಲನ್ನು ಹುಂಡ ಬೆಳೆದವಂತ. ತಾಯಿ ಹೆದೆಯಾಲ್ ಪೋಷಣೆಯಿಂದ, ತಾಯಿ ಆಶ್ರಯದಿಂದನೇ ಬೆಳೆದಾವ. ಅಂಥ ಈ ಜಗತ್ತೊಳಗ ಮನುಷ್ಯನಿಗೆ ಬಹಳ ಶ್ರೇಷ್ಠ ಅಂತ ಕರೆದಾರ. ಆದ್ರೆ ಈ ಮನುಷ್ಯ ಶ್ರೇಷ್ಠತೆಯನ್ನ ಪಡಿಬೇಕಾದ್ರೆ ಹುಟ್ಟು ಕೂಡ ಪವಿತ್ರವಾಗಿರ್ಬೇಕು, ಸಾವು ಕೂಡ ಪವಿತ್ರವಾಗಿರ್ಬೇಕು ಅಂತ ಹೇಳುತ್ತದೆ. ನಮ್ಮ ಗದುಗಿನ ಪುಟ್ಟರಾಜ ಗುರುಗಳು ಒಂದು ವಚನದಲ್ಲಿ ಬರೀತಾರೆ, ಹೆಣ್ಣಿನ ಮಲೆಹಾಲನ್ನೇ ಅಮೃತವೆಂದು 84 ಲಕ್ಷ ಯೋನಿಯೊಳಗೆ ಎಳೆದುಕೊಂಡೆ ಬಂದಿದೆ ಈ ಮನವು. ಭ್ರಮರಕ್ಕೆ ಕಮಲದ ಪರಿಮಳ ರುಚಿ ತೋರಿಸಿದಂತೆ ನಿನ್ನ ಪಾದ ಕಮಲದಲ್ಲಿ ಅಮೃತದ ಸ್ವಾದವ ತೋರಿಸೋ ಗುರುಕುಮಾರ ಪಂಚಾಕ್ಷರೀಶ್ವರ ಅಂತ ಬೇಡ್ತಾರೆ. ನೋಡ್ರಿ, ಮನುಷ್ಯನ ಜನ್ಮಕ್ಕೆ ಬಂದೀವಿ ಅಂತಂದ್ರ ಈ ಜನ್ಮದೊಳಗ ಮನುಷ್ಯರಾಗಿ ಹುಟ್ಟಿವಿ ನಾವೆಲ್ಲ. ಈ ಜನ್ಮ ಹೋಯ್ತು ಅಂತಂದ್ರ ಮತ್ತೆ ಯಾವ ಜನ್ಮದೊಳಗೆ ಹುಟ್ಟಿ ಬರ್ತೀವಿ ಯಾರಿಗೂ ಗೊತ್ತಿಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಿವ್ರಿ, ಕಡೆ ಜನ್ಮ ಇದು ಕಡೆ ಜನ್ಮ. ಯಾವಾಗ ಈ ಜೀವ ಹೋಯ್ತು ಅಂತಂದ್ರ ಭಗವಂತ ನಿರ್ಣಯನ ಮಾಡಿ ಏನು ಮನುಷ್ಯನ ಜನ್ಮದೊಳಗೆ ಹುಟ್ಟಿಸಿ ಕಳಿಸ್ಬೇಕೋ, ಪ್ರಾಣಿ ಪಕ್ಷಿ ವಿಷಜಂತುಗಳ ಗರ್ಭದೊಳಗೆ ಹುಟ್ಟಿ ಕಳಿಸ್ಬೇಕೋ, ಆ ಭಗವಂತನ ನಿರ್ಧಾರ ಆಗಿರ್ತ, ನಮ್ ಕೈಯೊಳಗೆ ಇರೋದಿಲ್ಲ ಅದು. ಯಾಕಂದ್ರ ನಾವು ಈ ಭವಚಕ್ರದೊಳಗ ಒದ್ದಾಡಕತ್ತೀವಿ. ಹಾಗಾಗಿ ಮನುಷ್ಯನ ಜನ್ಮಕ್ಕೆ ಕಡೆ ಜನ್ಮಕ್ಕೆ ಬಂದೀವಿ ಅಂದ ಮೇಲೆ ಶ್ರೇಷ್ಠತೆಯನ್ನ ಪಡ್ಕೊಂಡೇ ಹೋಗ್ಬೇಕು ಮನುಷ್ಯ. ಅದಕ್ಕಾಗಿನೇ ಈ ಜಗತ್ತಿನೊಳಗ ತಾಯಿಯ ಹೆದೆಯಾಲಕ್ಕೋಸ್ಕರವಾಗಿ ಈ ಮನುಷ್ಯ ಈ ಜಗತ್ತಿಗೆ ಅವತರಿಸಿ ಬಂದಾನಂತ. ಆದರೆ ಮನುಷ್ಯ ಹುಟ್ಟಿದ ಮೇಲೆ ಸಾಯುವವರೆಗೂ ತನ್ನ ಜೀವನವನ್ನ ಹಿಂಗ ಸಾರ್ಥಕ ಮಾಡಿಕೊಳ್ಬೇಕಲ್ಲ. ತಾಯಿ ತನ್ನ ಮಗುವಿಗೆ ಜನ್ಮ ಕೊಡಬೇಕಾದ್ರ ಎಷ್ಟು ಕಷ್ಟಪಟ್ಟು ಎಷ್ಟು ನೋವನ್ನ ಅನುಭವಿಸಿ ಆ ತಾಯಿ ಆ ಮಗುವಿಗೆ ಜನ್ಮ ಕೊಟ್ಟಿರ್ತಾಳಂತ್ರಿ. ಶರೀಫ ಶಿವಯೋಗಿ ಅಂತ ಹಾಗೆ ಹೋದರಿ ಸಂತ ಶಿಶುನಾಳ ಶರೀಫ. ಅವ ತನ್ನ ತತ್ವಪದದೊಳಗ ತಾಯಿ ಬಗ್ಗೆ ಬರೀತಾನೆ. ಹೊಟ್ಟೆ ಕಟ್ಟಿ ನನ್ನನ್ನ ಅಡಿದೆಯವ್ವ, ನೋವಿನ ಗುಡ್ಡ ಒತ್ತೆಯವ್ವ. ಶರೀಫ ಬರೀತಾನೆ, ಹೊಟ್ಟೆ ಕಟ್ಟಿ ನನ್ನನ್ನ ಅಡೆದೆಯವ್ವ, ನೋವಿನ ಗುಡ್ಡ ಹೊತ್ತೆಯವ್ವ. ಶರೀಫ ಬರಿತಾನೆವ. ಬಾಳ ಲಕ್ಷ ಕೊಟ್ಟು ಕೇಳ್ರಿ, ಈ ಕಡೆ ಮಾತಾಡಬೇಡ್ರಿ, ಎಕಡೆ ಲಕ್ಷ ಕೊಡಕ್ ಹೋಗ್ಬೇಡ್ರಿ. ಹೊಟ್ಟೆ ಕಟ್ಟಿ ನನ್ನನ್ನ ಅಡೆದೆಯವ್ವ, ನೋವಿನ ಗುಡ್ಡ ಹೊತ್ತೆಯವ್ವ. ಮಲೆಯಾಲು ಹುಣಿಸಿದೆವ್ವ, ಮಲೆಹಾಲನ್ನ ಉಣಿಸಿದೆಯವ್ವ, ಮುತ್ತ ನಿಕ್ಕಿ ಮುದ್ದಾಡಿದೆಯವ್ವ. ರಕ್ತ ಮಾಂಸದ ಮನೆಯನ್ನ ಕಟ್ಟಿ ಎಲುಬುಗೂಡಿನ ಮಾಳಿಗೆ ಇಟ್ಟಿ 6, 3, 9 ತಿಂಗಳು ಕತ್ತಲ ಗುಹಿಯಲ್ಲಿ ಬಚ್ಚಿಟ್ಟಿ. ಚಂದ ಬರಿತಾನ. 6, 3, 9 ತಿಂಗಳು ಕತ್ತಲ ಗುಹಿಯೊಳಗ ಬಚ್ಚಿಟ್ಟಿ. ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟಿ, ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟಿ ಈ ಬ್ರಹ್ಮಾಂಡಕ್ಕೆ ಬಿಟ್ಟೆಯವ್ವ ಅಂತ ಬರೀತಾನೆ ಶರೀಫ. ನೋಡ್ರಿ, ತಾಯಿ ಗುಡ್ಡದಷ್ಟು ನೋವು ಹೊರತಾಳಂತ. ನೋಡ್ರಿ, ಗುಡ್ಡದಷ್ಟು ನೋವನ್ನ ಹೊತ್ಕೊಳ್ತಾಳಂತ.
ತನ್ನ ಹೊಟ್ಟಿ ಒಳಗ 9 ತಿಂಗಳ ಆ ಮಗುವನ್ನ ಹೆಂಗ್ ಹೊತ್ತಿರ್ಬೇಕ್ರಿ ತಾಯಿ ಆದವಳ್ರಿ. ಎಷ್ಟು ನೋವು ಅನುಭವಿಸಿರ್ಬೇಕು ಹೇಳ್ರಿ ನೋಡೋಣ. ಆ ತಾಯಿ ತನ್ನ ಹೊಟ್ಟೆಯಾಗಿ ಇಟ್ಕೊಂಡಿರ್ತಾಳಲ್ಲ, ಆ ತಾಯಿ ನೋವು ಒಬ್ಬ ತಾಯಿಗೆ ಗೊತ್ತಿರ್ತದಂತ್ರಿ, ಮತ್ತೊಬ್ಬರಿಗೆ ಗೊತ್ತಾಗಂಗಿಲ್ಲ. ನಾವು ಒಂದಿಟ್ಟು ವಿಚಾರ ಮಾಡಣ್ರಿಪ್ಪ ಒಂದ್ಸಲ. ಆ ತಾಯಿ ನೋವು ಕಷ್ಟ ಏನಂತ ಗೊತ್ತಾಗಬೇಕಂದ್ರ ಒಂದ್ ಚಲೋ ದೊಡ್ಡ ಕಲ್ಲು ಕಟ್ಕೊಂಡ್ ಗೇಸಿ ಒಂದು 9 ತಿಂಗಳು ತಿರುಗಾಡ ನಾವನು ಗೊತ್ತಾಗ್ತದ. ಹೌದಲ್ಲ? ಗುಡ್ಡದಷ್ಟು ನೋವನ್ನ ಹೊತ್ತುಕೊಂಡು ಮೊಲೆ ಹಾಲನ್ನ ಉಣಿಸಿ ಕಷ್ಟಪಟ್ಟು ತನ್ನ ಜನ್ಮ ಪುನರ್ಜನ್ಮವನ್ನ ಆ ಮಗುವಿಗೆ ಕೊಡ್ತಾಳಂತ. ಹೌದಲ್ಲ? ಅಂತ ಮಗುವಿಗೆ ಲಾಲನೆ ಪಾಲನೆಯನ್ನ ಮಾಡಬೇಕಾದ್ರ ಆ ತಾಯಿ ಹೊಟ್ಟೆಯಾಗಿರ್ಬೇಕಾದ್ರ ತಾನು ಆರೋಗ್ಯವಾಗಿದ್ರು ಕೂಡ ತನ್ನ ಮಗನಿಗೆ ಏನೂ ಆಗಬಾರದು, ನನ್ನ ಹೊಟ್ಟೆಯಾಗಿರುವಂತ ಕೂಸಿಗೆ ಯಾವ ಆರೋಗ್ಯ ತಪ್ಪಬಾರ್ದಂತ ತಾನು ಆರಾಮಿದ್ರು ಚಿಂತೆ ಇಲ್ಲ, ಔಷಧಿಯನ್ನ ತಗೊಂಡು ತನ್ನ ಮಗುವನ್ನ ಆರೈಕೆ ಮಾಡ್ತಾಳ ಹೊಟ್ಟೆಯಾಗಿರ್ಬೇಕಾದ್ರೆ. ಸುಮ್ಮನೇನ್ರಿ? ಪತ್ತೆ ಮಾಡ್ತಾಳ, ತಿನ್ನಬಾರ್ದನ್ನ ತಿನ್ನಂಗಿಲ್ಲ, ಯಾವ್ದು ತಿನ್ಬೇಕು ಅದನ್ನೇ ತಿಂತಾಳಕಿ. ಎಲ್ಲಿ ನಾ ತಿಂದು ಏನಾರು ಬೇರೆ ಬೇರೆ ತಿಂದ್ರ ಎಲ್ಲಿ ನನ್ನ ಮಗನಿಗೆ ತೊಂದರೆ ಆಗುತ್ತೇನೋ, ನನ್ನ ಮಗನಿಗೆ ಏನಾಗುತ್ತಂತ ತಿಳ್ಕೊಂಡು ತಾಯಿ ಪತ್ತೆಯನ್ನ ಮಾಡಿ ಈ ಜಗತ್ತೊಳಗ ಔಷಧಿ ಉಪಚಾರವನ್ನ ನುಂಗಿ ಆ ಮಗುವಿಗೆ ಜನ್ಮ ಕೊಡ್ತಾಳಂತಂದ್ರ ತಾಯಿಗಿಂತ ಮಿಗಿಲು ಬಂಧು ಇಲ್ಲ ಅಂತ ಹೇಳ್ತಾರೆ ಈ ಜಗತ್ತಿನೊಳಗ. ತಾಯಿಗಿಂತ ಮಿಗಿಲು ಬಂಧು ಇಲ್ಲ ಅಂತ ಹೇಳ್ತಾರೆ. ತಾಯಿ ಬಹಳ ದೊಡ್ಡೋಳೆವ. ಒಂದು ಮಗುವಿಗೆ ಆ ತಾಯಿ ಜನ್ಮ ಕೊಡಬೇಕಾದ್ರೆ ಆ ನೋವನ್ನ ಅನುಭವಿಸಿ ಆ ಮಗುವಿಗೆ ಜನ್ಮ ಕೊಟ್ಟಿರ್ತಾಳ. ಆ ತಾಯಿ ಆ ಮಗುವಿಗೆ ಜನ್ಮ ಕೊಟ್ಟು ಆನಂದವನ್ನ ಪಡಬೇಕಾದ್ರ ಆ ತಾಯಿ ಬಹಳಷ್ಟು ಕನಸು ಕಂಡಿರ್ತಾಳಂತ್ರಿ. ಇದೇ ಮಗು ಬೆಳೆದು ದೊಡ್ಡವನಾದ ಮೇಲೆ ನನ್ನ ಕೊನೆ ಕಾಲಕ್ಕೆ ನನಗೆ ಆಸರೆ ಆಗತ್ತನಂತ ಕನಸು ಕಾಣ್ತಾವ. ಹೌದಲ್ರಿ? ನಾನ್ ನಿಮಗೊಂದು ಮಾತು ಹೇಳ್ತೀನಿ, ಮಕ್ಕಳಿಗೆ ಜನ್ಮ ಕೊಡೋದಾಗಿದ್ರೆ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಡ್ಬೇಕಂತೆ, ಕೊಡೋದಾಗಿದ್ರ. ಇಲ್ಲ ಅಂದ್ರೆ ಮಕ್ಕಳನ್ನ ಹಡಿಯುವಂತ ಅವಶ್ಯಕತೆ ಇಲ್ಲ. ದೇಶ ಉಳಿಯೋದು, ದೇಶ ಬೆಳೆಯೋದು ಈ ಜಗತ್ತೊಳಗೆ ಏನದಂತಂದ್ರ ಮಕ್ಕಳಿಗೆ ಜನ್ಮ ಕೊಡ್ತಾರಂದ್ರ ತಂದೆ ತಾಯಿಗಳ ಕೈಯಾಗ ಐತಿ ನೋಡವೆಲ್ಲ. ಯಾಕೆ ಇದನ್ನ ಹೇಳಕತ್ತೀನಿ ಅಂದ್ರ, ಇವತ್ತ ನಮ್ಮ ದೇಶದೊಳಗೆ ಎಂತೆಂತ ದೇಶ ದ್ರೋಹಿಗಳು ಹುಟ್ಟುಕೊಂಡಾರಂತಂದ್ರ ಇವತ್ತಿದ ಕಲಿಯುಗದೊಳಗ ದೇಶ ಯಾಕೆ ಹಾಳಾಗಕತ್ತದಂದ್ರ ಯಾವ ತಾಯಿ ತನ್ನ ಮಗುವಿಗೆ, ಹುಟ್ಟಿರುವಂತ ಮಗುವಿಗೆ ಒಳ್ಳೆ ರೀತಿಯಿಂದ ಒಳ್ಳೆ ವಿಚಾರಗಳು ಸಂಸ್ಕಾರ ತುಂಬಲಾರ್ದಕ್ಕಾಗಿನೇ. ಹೌದಲ್ಲ? ಮತ್ತ ಅಂತ ಮಕ್ಕಳಿಗೆ ನಾವು ಜನ್ಮ ಕೊಡ್ತೀವಿ ಅಂತಂದ್ರ ಈ ದೇಶದೊಳಗ ದ್ರೋಹಿಗಳಾಗೆ ಬೆಳೀತಾರೆ ಈ ಜಗತ್ತಿನೊಳಗ. ಆಗಿನ ಕಾಲಘಟ್ಟದೊಳಗ ಬ್ರಿಟಿಷರು ನಮ್ಮ ದೇಶವನ್ನ ಆಳ್ಬೇಕಾದ್ರ, ಬ್ರಿಟಿಷರು ಭಾರತಕ್ಕೆ ಬರ್ಬೇಕಾದ್ರ ಯಾವ ಸೈನ್ಯವನ್ನ ಕಟ್ಕೊಂಡು ಬರ್ಲಿಲ್ಲವ ಅವರು. ಕಟ್ಕೊಂಡು ಬಂದ್ರೇನ್ರಿ ಅವ್ರು? ಅವರಿಗೆ ಗೊತ್ತಿತ್ತು. ಯಾಕಂತಂದ್ರೆ ನಾವು ಯಾವ ಸೈನ್ಯವನ್ನ ಕಟ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ, ಅದೇ ದೇಶದ ದ್ರೋಹಿಗಳಿಂದ ನಾವು ಸೈನ್ಯವನ್ನ ಕಟ್ಟಬಹುದಂತ ಬ್ರಿಟಿಷರು ತಿಳ್ಕೊಂಡಿದ್ರು. ಅದಕ್ಕೆ ಬರ್ಬೇಕಾದ್ರೆ ಯಾವ ಸೈನಿಕರನ್ನು ತರಲಿಲ್ಲ ಅವರು. ನಮ್ಮ ದೇಶದೊಳಗ ನಮ್ಮ ದೇಶದ ಜನಗಳಿಂದನೇ, ದ್ರೋಹಿಗಳಿಂದನೇ ಇವತ್ತ ದೇಶವನ್ನ ಕಟ್ಟಿದ್ರು ಅವರು, ನಮ್ಮ ದೇಶವನ್ನ ಆಳಿದ್ರು ಅವರು. ಅಂಥ ಒಂದು ಒಳ್ಳೆವಾಗಿರುವಂತ ಮಗುವಿಗೆ 40 ವಾರದಲ್ಲಿ ಆ ಮಗು ತಾಯಿ ಜನ್ಮ ಕೊಡ್ಬೇಕಾದ್ರ, ಯಾವಾಗ ಆ ತಾಯಿ ಆ ಮಗುವಿಗೆ ತೊಟ್ಟಿಲ ನಾಮಕರಣವನ್ನ ಮಾಡಬೇಕಾದ್ರ ತವರು ಮನೆಗೆ ಕರ್ಕೊಂಡೋಗಿ ಆ ಕೊಣ್ಣೂರದೊಳಗ ಆ ಮಗುವಿಗೆ ನಾಮಕರಣವನ್ನ ಮಾಡ್ತಾರೆ. ಆ ನಾಮಕರಣವನ್ನ ಮಾಡಬೇಕಾದ್ರ ಅಲ್ಲಿ ತೊಟ್ಟಿಲ್ ಅಂತ ಹೇಳಿ ಅಲಂಕಾರ ಮಾಡ್ತಾರಲ್ಲವ. ನೀವು ಬಹಳ ಚಂದ ಅಲಂಕಾರ ಮಾಡಿರವ, ಯಾರ ಮಾಡ್ಯಾರಂತ ನನಗೂ ಗೊತ್ತಿಲ್ಲ, ಆದ್ರ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಬಿಡ್ರಿ ಅವ್ರಿಗೆ. ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡ್ರಿ. ನಿಜವಾಗ್ಲೂ ಆ ಕೊಣ್ಣೂರದೊಳಗ ಆ ಶರಣರ ತೊಟ್ಟಿಲಕ್ಕೆ ಇಷ್ಟು ಅಲಂಕಾರ ಮಾಡಿದ್ರು ಇಲ್ಲ, ನಾವಂತೂ ನೋಡೇ ಇಲ್ಲ. ಹೌದಲ್ಲ? ಇಷ್ಟು ಚಂದ ಅಲಂಕಾರ ಮಾಡಿರಲ್ಲ. ಆ ತೊಟ್ಟಿಲೊಳಗ ಮಗು ಹಾಕಿ ತೂಗಿ ಹೆಸರಿಡ್ತಾರಲ್ಲ, ಮತ್ತ ಆ ತೊಟ್ಟಿಲಕ್ಕೂ ಮಗುವಿಗೂ ಮತ್ತು ಆ ತಾಯಿಗೆ ಏನು ಸಂಕೇತ ಒಂದೀಟು ವಿಚಾರ ತಿಳ್ಕೊಳ್ಬೇಕಲ್ಲ ನಾವೆಲ್ಲ. ನೋಡ್ರಿ, ಸುಮ್ಮನೆ ತೊಟ್ಟಿಲೊಳಗ ಹಾಕಿ ತೂಗೋದಿಲ್ಲ. ಪ್ರಾಣಿ ಪಕ್ಷಿಗಳನ್ನ ಯಾವತ್ತಾರ ತೊಟ್ಟಿಲೊಳಗ ಹಾಕ್ಯಾರೇನ್ರಿ? ಹಾಕಿಲ್ಲ. ಒಬ್ಬ ಮನುಷ್ಯನನ್ನ ಮಾತ್ರ ತೊಟ್ಟಿದೊಳಗೆ ಹಾಕಿ ತೂಗ್ಯಾರ. ಯಾಕಂದ್ರ ಮಾನವ ಜನ್ಮ ತೊಟ್ಟೆಲ್ಲೋ ಅದಕ್ಕೆ ನಿನಗ ತೊಟ್ಟಿಲ್ಲ. ಮಾನವ ಜನ್ಮವನ್ನ ತೊಟ್ಟು ಬಂದೀವಿ, ಅದಕ್ಕೆ ನಿನಗೊಂದು ತೊಟ್ಟಿಲ್ ಅಂತ ತಯಾರು ಮಾಡ್ಯಾರ. ತೊಟ್ಟಿದೊಳಗೆ ಹಾಕಿ ತೂಗ್ಯಾರ ಅಂತಂದ್ರ ಆ ತೊಟ್ಟಿಲಿಗೂ ಮಗುವಿಗೂ ತಾಯಿಗೆ ಏನು ಸಂಕೇತ, ಏನು ಸಂಬಂಧ? ಒಂದೀಟು ವಿಚಾರ ಮಾಡ್ರಿ. ತೊಟ್ಟಿಲ್ ಅಲಂಕಾರ ಮಾಡ್ರಿ, ಆ ತೊಟ್ಟಿಲಿಗೆ ಏಸ್ ಹಗ್ಗ ಕಟ್ತಾರವ? ಎಸ್ 4 ಕಟ್ಟ್ಯಾರ. 4 ಹಗ್ಗಗಳನ್ನ ಕಟ್ಟ್ಯಾರ. ಆ ತೊಟ್ಟಿಲು ಬುಡಕ ಏನೇನ್ ಇಟ್ರಿ ಅಂತ ನಾ ಹೇಳ್ತೀನಿ ನೋಡ್ರಿ. ಒಂದು ಕಳಿಸಿ ತುಂಬಿಟ್ರಿ,
ಏನ ಅರ್ಧ ಕೊಡ ಇಟ್ರು, ತುಂಬಿದ ಕೊಡ ಇಟ್ರು? ತುಂಬಿದ ಕೊಡನೇ ಇಟ್ಟಿರಿ, ಅದ್ರ ಮುಂದೆ ಒಂದು ದೀಪ ಹಚ್ಚಿಟ್ಟಿರಿ, ಹೌದಾ? ಮತ್ತ ಅದ್ರ ಪಕ್ಕಕ್ಕೊಂದು ಕಾರದ ಕಲ್ಲ ಅಂತ ಇಟ್ಟಿರಿ. ಅಲ್ಲಿ ಎದಕ್ ಇಟ್ಟಾರ್ರಿ ಕಾರದ ಕಲ್ಲಲ್ಲಿ? ಖಾರ ಹರ್ಕೊಂಡು ಉಣ್ಣಾಕ್ರಿ. ಹ ಇದನ್ನ ಯಾಕೆ ಹಿರಿಯರ್ ಅದನ್ನ ಮಾಡಿಟ್ರು? ಅದನ್ನ ಯಾರ ಮನೆಗೆ ಹೋದಾಗ ಇದ್ರ ಬಗ್ಗೆ ತಿಳ್ಕೊಂಡಿರಿ ನೀವು? ಸುಮ್ಮನೆ ಹೋಗೋದು, ತೊಟ್ಟೆದೊಳಗ ಮಗುವನ್ನ ಹಾಕೋದು, ಹೆಸರಿಡೋದು, ಗುಗ್ರಿ ತಿಳ್ಕೊತ ಬರೋದು, ಹೌದಿಲ್ಲ? ಒಂದೀಟು ವಿಚಾರ ಮಾಡ್ರಿ. ಆ ತೊಟ್ಟಿಲಕ್ಕೆ 4 ಹಗ್ಗ ಕಟ್ಟ್ಯಾರ. ಬಾಳ ಮಂದಿ ಹೇಳ್ತಾರ 4 ಹಗ್ಗಗಳು ಕಟ್ಟ್ಯಾರ ಅಂದ್ರೆ 4 ವೇದಗಳಂತ ಹೇಳ್ತಾರ ಒಂದಿಷ್ಟು ಮಂದಿ. ಇದನ್ನೇ ಶರೀಫ ಶಿವಯೋಗಿ ಬಹಳ ಚಂದ ಹೇಳ್ತಾನೆವ. ಶರೀಫ ಶಿವಯೋಗಿ ಆ 4 ಹಗ್ಗ ಏನು ಕಟ್ಟ್ಯಾರಲ್ಲ, ಆ 4ರದೊಳಗೆ ಜೀವನ ಮುಗಿದೋಗ್ಬಿಡ್ತದಂತ್ರಿ. ಶರೀಫ ಹೇಳ್ತಾನ, 4 ಬಾಜಾರದೋಳು ತಿರುಗಾಡಿ ಬೆಕ್ಕಾದು ಕೊಂಡುಕೊಳ್ಳೋ ತಿಳಿದು ನೋಡಿ, ಬಂಗಾಲಿ ಸಂತಿ ಬಲು ಗಡಿಬಿಡಿ, ಸುಳ್ಳೆ ಭ್ರಾಂತಿಗೆಟ್ಟು ತಿರುಗಬ್ಯಾಡೋ ಎಲೆ ಕೋಡಿ ಅಂತ ಶರೀಫ ಬರೀತಾನ. ಶರೀಫ ಹೇಳ್ತಾನ, 4 ಬಾಜಾರದೋಳು ತಿರುಗಾಡಿ ಬೆಕ್ಕಾದು ಕೊಂಡುಕೊಳ್ಳೋ ತಿಳಿದು ನೋಡಿ. 4 ಬಾಜಾರ್ ಅದಂತ ನೋಡ್ರಿ. ಯಾವ 4 ಬಾಜಾರ್ ರೀ? ಸಂತಿ ಬಜಾರ್ ಕುಕ್ಕವಲ್ಲ, ಅವಲ್ಲ. ಶರೀಫ ಹೇಳ್ತಾನ, ಬಾಲ್ಯ, ಯೌವನ, ವಾರ್ಧಕ್ಯ, ಮುಪ್ಪು, ಇವು 4ರ ಸಂತಿ ಮುಗಿದು ಹೋಗುತ್ತೆ ಅಂದ್ರೆ ಜೀವನನೇ ಮುಗಿತದ, ಹೌದಲ್ರಿ? ಅದಕ್ಕೆ 4 ಹಗ್ಗ ಕಟ್ಟ್ಯಾರ್ರಿ. ಆ ಸಂಕೇತವಾಗಿ 4 ಹಗ್ಗಗಳನ್ನ ಕಟ್ಟ್ಯಾರ. ಬಾಲ್ಯದೊಳಗೆ ಜೀವನ ಕಳಿತೀವಿ, ಯೌವನದೊಳಗೆ ಜೀವನ ಕಳಿತೀವಿ, ವಾರ್ಧಕ್ಯಕ್ಕೆ ಬರ್ತೀವಿ, ಮುಂದ ಮುಪ್ಪು ಬರ್ತದ. ಈ 4 ಬಾಜಾರದೊಳಗೆ ನಿಂದ ಏನು ಬೇಕಾಗ್ಯದಲ್ಲ ಅದನ್ನ ಕೊಂಡುಕೊಳ್ಳು ತಿಳಿದು ನೋಡಿ ಅಂತ ಹೇಳ್ತಾನ ನಾವು. ಸುಮ್ಮನೆ ಏನೇನ ತಿಳ್ಕೊಂಡು ತಗೊಳ್ಳೋದಲ್ಲ, ತಿಳಿದು ತಗೋ ಅಂತ ಹೇಳ್ತಾನ. ಯಾವ್ದು ಬೇಕು ಅದನ್ನು ಕೊಂಡುಕೋ. ಅದಕ್ಕಾಗಿ ಸಂಕೇತವಾಗಿ 4 ಹಗ್ಗಗಳನ್ನ ಕಟ್ಟಿದ್ರಿವ. ಇನ್ನು ತೊಟ್ಟಿಲ ಕೆಳಗ ಒಂದು ಕೊಡ ತುಂಬಿಟ್ಟಾರ. ಇವೊಂದು ಈಟು ತಿಳ್ಕೊರಿವ, ಒಂದ್ ಈಟು ತಿಳ್ಕೊಂಡು ತೊಟ್ಟಿಲ್ ನಾಮಕರಣ ಮಾಡಕ್ ಹೋಗ್ರಿ. ಆ ಕೊಡ ತುಂಬಿಟ್ಟಾರಲ್ಲ, ಆ ಯಾಕೆ ತುಂಬಿಟ್ಟಾರ ಅಂತಂದ್ರ ನಿನ್ನ ಬದುಕು ಹೇಗ ಆಗ್ಬೇಕು ಅಂದ್ರೆ ತುಂಬಿದ ಕೊಡ ಆಗ್ಬೇಕಂತ. ತುಂಬಿದ ಕೊಡ ಆಗ್ಬೇಕ್ರಿ ನಮ್ಮದು ಜೀವನ. ಈಗಿನ ಮಂದಿದು ಹಂಗಾಗವಲ್ರಿ. ಹೆಂಗ ಆಗಕತ್ತಂದ್ರ ಅರ್ಧ ಕೊಡ ಆಗಕತ್ತಾವ. ಅದಕ್ಕ ಟಳಕ ಪಳಕ ಟಳಕ ಪಳಕ ಟಳಕ ಪಳಕ ತುಳಿಕಾಡಕತ್ತಾವ ಕೊಡ. ನೋಡಿರೇನು? ಬಾವಿಗೆ ಹೋಗಿ ನೀರ್ ತಂದಿರ್ಲಿವ್ ಯಾರ? ಈಗೆಲ್ಲವೋ ಬಾವಿ, ಮನೆ ಮುಂದನೆ ಸೀದಾ ನಳ. ಮನ್ಯಾಗ ಯಾಕೆ ಬಚ್ಚಲ್ದಾಗ್ರಿ? ಹಿಂಗ ಎತ್ತದು ಬೇಡ. ಅದಕ್ಕ ಹಿಂಗ ಸುಮ್ಮನೆ ಹಿಂಗ್ ನೆಲ್ಲಿ ಚಾಲು ಮಾಡಿಬಿಟ್ರೆ ಮುಗಿ ಸೀದಾ ಕೇಲಿಗೆ, ಹೌದಲ್ರಿ? ನೀವು ಪರೀಕ್ಷೆ ಮಾಡ್ರಿ. ಕೊಡ ತಗೊಂಡೋಗಿ ಬಾವಿಗೆ ಹೋಗಿ ನೀರು ತುಂಬ್ಕೊಂಡು ಬರ್ತಿರಲ್ಲ, ಒಂದೀಟ ಅರ್ಧ ಕೊಡ ತಗೊಂಡು ಬಂದಿರಿ ಅಂತ ತಿಳ್ಕೊರಿ. ಅಂದ್ರೆ ಬಗಲಾಗ ಹಿಂಗ್ ಹೊತ್ಕೊಂಡು ಬರ್ತಿರ್ಲೇವ ನೀವು. ಬಗಲಾಗ ಹೊತ್ಕೊಂಡು ಬರ್ಬೇಕಾದ್ರ ಅರ್ಧ ಕೊಡ ಇತ್ತಂದ್ರೆ ಅದು ಅಳಿಗಾಡ್ತಿರ್ತದ್ರಿ. ನೀವು ನಿಮ್ಮನ್ನ ಅಳಿಗಾಡಿಸ್ತದ ನೋಡ್ರಿ. ಅದು ಮನುಷ್ಯನ ಬದುಕೆ ಅಳಗಾಡಿಸ್ತದ, ನಿಮ್ಮನ್ನ ಅಳಿಗಾಡಿಸ್ತದ, ಬದುಕ ಅಳಗಾಡಿಸಂಗಿಲ್ಲ ಏನದು. ಆ ಮನುಷ್ಯನ ಬದುಕು ತುಂಬಿದ ಕೊಡ ಆಗ್ಬೇಕಂತ, ಅರ್ಧ ಕೊಡ ಆಗಬಾರ್ದು. ಹಾಗಾಗಿ ತುಂಬಿದ ಕೊಡ ಆಗಬೇಕು ನಿನ್ನ ಬದುಕು ಅಂತ ಹೇಳಿ ಆ ಸಂಕೇತವಾಗಿ ತುಂಬಿದ ಕೊಡ ಇಟ್ರವ. ತುಂಬಿದ ಕೊಡವನ್ನು ಇಟ್ರು. ದೀಪ ಹಚ್ಚಿಟ್ಟಾರ ನೋಡ್ಯವ. ಹಚ್ಚಿಟ್ರಿಲ್ ನೀವು ದೀಪ? ಸತ್ಯ ಮಾಡಿ ಹೇಳ್ತೀನಿ, ಈ ತೊಟ್ಟಿಲ ಸಮಾರಂಭದೊಳಗ ಚಲೋ ಶುಭ ಸಂದರ್ಭ ನಡೆದದೆಪ್ಪ. ಹಿಂಗ ಯಾಕೆ ಮಾತಾಡಕತ್ತೆ ಅಂತ ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ತೊಟ್ಟಿಲು ಬುಡಕುನು ದೀಪ ಹಚ್ಚಿಟ್ಟಾರ. ನಾಳೆ ನಾವು ಸತ್ತ ಕಾಲಕ್ಕ ಯಾವಾಗ ಗೂಟಕ್ಕೆ ಬಡದಂತ ಜಾಗ ಇರ್ತತ್ತಲ್ರಿ, ಯಾವಾಗ ಆ ಮನುಷ್ಯನನ್ನ ಹಿಂಗ ತಗೊಂಡು ಹೊರಗೆ ಹೋಗಿ ಕುಣಿಗಿ ಮಣ್ಣು ಮಾಡಿ ಬರೋದ್ರೊಳಗ ಆ ಜಾಗ ಖಾಲಿ ಬಿಡ್ತಾರ ಅಂತ ತಿಳ್ಕೊಂಡ್ರಿ ನೀವು. ಏನ್ ಮಾಡ್ತಾರೇವ? ಚಲೋ ಐತೆ ಅಂತೇಳಿ ಕಸ ಹೊಡೆದು ತುಂಬಾ ಹೊಚ್ಕೊಂಡು ಮಕ್ಕೋತೀರೇನು? ಸತ್ತದೇ ಪಾಡೈತೆ ಅಂತೇಳಿ ಆ ಗೂಟಕ್ಕೆ ಬಡದ ಜಾಗಕ್ಕ ಯಾವಾಗ ಹೆಣ ತಗೊಂಡು ಹೋಗಿ ಮಣ್ಣು ಮಾಡಿ ಬರೋದ್ರಾಗ ಒಂದಿಷ್ಟು ಮಂದಿ ಏನ್ ಮಾಡ್ತೀರಿ, ಕಸ ಹೊಡೆದು ಒಂದ್ ಈಟಲ್ಲಿ ಒಂದು ದೀಪ ಹಚ್ಚಿಡ್ತೀರಿವ. ಅಲ್ಲಿ ಒಂದು ದೀಪ ಹಚ್ಚಿಡ್ತಾರ, ಹುಟ್ಟಿದಾಗ ಒಂದು ತೊಟ್ಟಿನ ಬುಡಕುನ ದೀಪ ಹಚ್ಚಿಡ್ತಾರ. ಯಾಕೆ ಹಚ್ಚಿಟ್ಟಾರ ಅಂದ್ರೆ, ಏ ಮನುಷ್ಯ, ನೀ ಬಂದದ್ದು ಕೇವಲ 84 ಲಕ್ಷ ಜೀವರಾಶಿಗಳಲ್ಲಿ ಕೊನೆಯದಾಗಿರುವಂತ ಮನುಷ್ಯನ ಜನ್ಮಕ್ಕೆ ನೀ ಬಂದಿ ಅಂದ ಮೇಲೆ ನಿನ್ನ ಬದುಕು ಹೇಗಾಗಬೇಕಂದ್ರೆ, ನಿನ್ನ ಜೀವನ ಹೇಗಾಗಬೇಕಂದ್ರ, ಈ ಜಗತ್ತೊಳಗೆ ನಿನ್ನ ಬದುಕು ದೀಪದಂತೆ ಬೆಳಗಬೇಕು. ಅದಕ್ಕೆ ನಿನಗೆ ದೀಪ ಅಂತೇಳಿ ಸಂಕೇತವಾಗಿ ದೀಪ ಹಚ್ಚಿಡ್ತಾರವ. ಹೌದಲ್ರಿ? ನಮ್ಮ ಬದುಕು ದೀಪದಂತೆ ಬೆಳಗಬೇಕು. ನಮ್ಮ ಬದುಕು ಇದ್ದಾಗನು ಬೆಳಗಬೇಕು,
ಸತ್ತಾಗನು ಬೆಳಗಬೇಕ್ರಿ. ಇವತ್ತು ಎಷ್ಟು ಜನ ಮಹಾತ್ಮರು ನಮ್ಮ ಕಣ್ಣು ಮುಂದೆನೆ ಹುಟ್ಟಿಲ್ಲ. 12ನೇ ಶತಮಾನದೊಳಗೆ ಆಗಿ ಹೋಗಿರುವಂತ ಶರಣರು, ಅಂದು ನೋಡಿರುವಂತ ಶರಣರು ಇವತ್ತಿಗೂ ನಾವು ನೆನಪಡ್ಕೊಳಕತ್ತೀವಂದ್ರ ಅವರ ದೀಪ ಹಾರದಂತೆ ಜಗತ್ತನ್ನ ಬೆಳಗಕತ್ತದಂದ್ರ ಇದು ನಿಜವಾದ ಬದುಕು ಅಂದ್ರು. ಇದು ನಿಜವಾದ ಬದುಕು, ಜ್ಯೋತಿಯಾಗಿ ಬೆಳಗಿದ್ರು. ಹಂಗಾಗಬೇಕಲ್ರಿ ನಮ್ಮ ಬದುಕನ. ಕತ್ತಲು ಬದುಕಾಗಬಾರದು. ಕತ್ತಲು ಬದುಕಾಗಕತ್ತದ ನಮ್ಮ ಜೀವನ, ಹೌದಲ್ರಿ? ಹಾಗಾಗಿ ಆ ಒಂದು ದೀಪ ಸಂಕೇತವಾಗಿ ಅದನ್ನ ದೀಪ ಹಚ್ಚಿಟ್ರು. ಇನ್ನೊಂದ್ ಇಟ್ಟಾರ ನೋಡ್ಯವ, ಅದೊಂದು ಹೇಳ್ತೀನಿ ನಿಮಗ್. ಏನ್ ಇಟ್ಟಾರವಲ್ಲಿ? ಕಲ್ಲಿಟ್ಟಾರ ನೋಡ್ರಿ. ಇಲ್ಲಿ ಒಂದು ಕಾರದ ಕಲ್ಲು ಇಟ್ಟಾರ. ಯಾಕೆ ಕಾರದ ಕಲ್ಲು ಇಟ್ರು ಹಿರಿಯರು? ಒಂದೀಟ್ ನೆನಪು ಮಾಡ್ಕೊಳ್ರಿಲ್ಲ. ಯಾಕೆ ಅದನ್ನ ಇಟ್ರು ಅಂದ್ರ, ಸತ್ತ ಮನುಷ್ಯನನ್ನ ಒಳಗ ಮಣ್ಣಾಗ ಇಡ್ಬೇಕಾದ್ರ ಆ ಕುಣ್ಯಾಗ ಇಡ್ತಾರ ನೋಡಿರಿ ನೀವು. ಕುಣ್ಯಾಗ ಇಡುವಾಗ ಅವನಿಗೆ ಒಂದ್ ಹಿಂಗ್ ಮ್ಯಾಲ ಹೇರ್ತಾರ ನೋಡಿರಿ, ನೋಡಿರಿ ಇಲ್ಲಿ. ಈ ನೇಗ್ಲಿ ಹೊಡಿವಾಗ್ರಿ ಮ್ಯಾಲ ಹೇಳ್ತಾವಲ್ರಿ ಅವು. ಕಾಕ ಮಣ್ಣಿನ ಹೆಂಟೆ ಅಂತೀರಿ. ಹಾ, ಅದನ್ನ ತಗೊಂಡು ನಿನಗ ತೆಲಿಗೆ ಜಜ್ತಾರ. ಕುಣ್ಯಾಗ ಇಡ್ಬೇಕಾದ್ರೆ ಕಲ್ಲು ತಗೊಂಡು ನಿನಗ್ ಜಜ್ತಾರ, ಒಳಗ ಒಂದಿಟ್ಟು ಬಂಡಿ ಹೇರ್ತಾರಲ್ಲ ತಲೆ ಮ್ಯಾಗ. ಅದಕ್ಕಾಗಿನ ಮೊದಲ ಅದನ್ನ ಇಟ್ಟ ಬಿಟ್ರ ಸಾಕ್ಷಿಯಾಗಿ, ನಾಳೆ ಸತ್ತ ಕಾಲಕ್ಕೆ ಯಾರು ನಿನ್ನ ಬಿಡಲ್ಲ ತಮ್ಮ, ನಿನಗ್ ಜಜ್ತಾರ ಅನ್ನೋ ಉದ್ದೇಶಕ್ಕೆ ಮೊದಲೇ ಇಟ್ಟಾರ ಕಲ್ಲದನ್ನ, ಮೊದಲೇ ಇಟ್ಬಿಟ್ಟಾರ ಅವ್ರು. ಈ ಸಂಕೇತವಾಗಿ ಅದನ್ನ ಹಿಡ್ತಾರ. ಇನ್ನು ಆ ತೊಟ್ಟಿಲಿಂಗ ತೂಗ್ತಾರ ನೋಡ್ಯವ. ತಾಯಿ ತೂಗ್ತಿರ್ತಾಳೆವ. ಆ ತೊಟ್ಟಿಲ್ ತೂಗಬೇಕಾದ್ರ ಹಿಂಗ ಹಗ್ಗ ಕಟ್ಟಿರ್ತಾರ. ಹಗ್ಗ ಕಟ್ಟಿ ಹಿಂಗ್ ತೂಗುವಾಗ ಆ ಕಡೆ ಹೋಗುತ್ತಾ, ಈ ಕಡೆ ಬರ್ತಿರ್ತದ್ರಿ ಆ ತೊಟ್ಟಲ್, ಹೌದಲ್ಲಿ? ತೊಟ್ಟಲದೊಳಗ 2 ನಮೂನಿ ಬಂದಾವ ಈಗ. ಒಂದು ಮ್ಯಾಲ್ ಕಟ್ಟ ತೊಟ್ಟಲ, ಒಂದು ಸ್ಟ್ಯಾಂಡ್ ತೊಟ್ಲ ಅಂತ ಐತೆವ್. ನೋಡ್ಬೇಕ್ರಿ, ಈಗಿನ ಫ್ಯಾಷನ್ ತೊಟ್ಲ ಬಂದಾವ ಈಗ. ಹೆಂಗಾಗ್ಯದಂದ್ರ, ಆಗಿನ ಮಂದಿ ಹಿಂಗ ಹಗ್ಗ ತಗೊಂಡ್ ಹಿಂಗ ತೂಗ್ತಿದ್ರವ. ತೂಕ್ಯಾಂತ ತೂಗ್ತಿದ್ರು. ಈಗ ಹೆಂಗಾಗ್ಯದಂದ್ರ ಸ್ಟ್ಯಾಂಡಿನ ಬಂದ್ಬಿಟ್ಟಾವ. ಮಂಚ ಇರ್ತದ ಪಕ್ಕಕ್ರಿ, ಮಂಚ ಇರ್ತತಲ್ರಿ, ಮಂಚದ ಪಕ್ಕಕ್ಕೆ ತೊಟ್ಲ ಇಟ್ಟಿರ್ತಾಳ. ಆ ತೊಟ್ಟಿಲಕ್ಕೊಂದ್ ಹಗ್ಗ ಕಟ್ಟಿರ್ತಾಳ. ಮಂಚಕ್ ತಾನು ಮಕ್ಕೊಂಡಿರ್ತಾಳ, ಮಗುನು ಮಕ್ಕೊಂಡಿರ್ತಾಳ ತೊಟ್ಲಾಗ್ರಿ. ಅದ್ರ ತೂಕ್ಯಾಂತ ತಾನು ಮಕ್ಕೋತಾಳ, ಅದನ್ನು ನೀನು ಮಕ್ಕ, ನಾನು ಮಕ್ಕೋತೀನಿ, ಹೌದಿಲ್ಲ? ಆ ಮಗುವನ್ನ ಹಿಂಗ ತೂಗುವಾಗ ತಾಯಿ ಎಲ್ಲಿವರೆಗೆ ತೂಗ್ತಾಳ್ರಿ? ತಾಯಿ ಎಲ್ಲಿವರೆಗೆ ತೂಗ್ತಾಳ? ಆ ತೊಟ್ಟಿಲೊಳಗ ಮಗು ಮಲ್ಕೊಂಡದಂದ್ರ ಆ ಮಗು ಮಲ್ಕೋವರೆಗೆ ಮಾತ್ರ ತೊಟ್ಟಿಲ್ ತೂಗ್ತಾಳೆ ವಿನಃ ಹಂಗೆ ತೂಗ್ತಾಳೆ ಏನು? ತೊಟ್ಟಿಲ್ ತೂಗಂಗಿಲ್ಲ. ಎಲ್ಲಿವರೆಗೆ ತೂಗ್ತಾಳ ಅಂದ್ರ ಆ ತೊಟ್ಟಿಲೊಳಗ ಮಲ್ಕೊಂಡಿರುವಂತ ಮಗು ಮಲ್ಕೋವರೆಗೆ ಮಾತ್ರ ತೂಗ್ತಾಳ. ಯಾವಾಗ ತೊಟ್ಟಿಲೊಳಗ ಮಗು ಮಲ್ಕೋತು ಅಂದ್ರ ಅಲ್ಲಿಗೆ ಆ ಕೈ ನಿಲ್ಲಿಸ್ಬಿಡ್ತಾಳಂತ. ನಿಲ್ಲಿಸಿ ತನ್ನ ಮನುಷ್ಯನೊಳಗೆ ಹಿಡ್ಕೊಳ್ತಾಳಂತ. ಏ ಮಗು, ನಾನು ನಿನಗೆ ಜನ್ಮ ಕೊಟ್ಟೆ, ಆದ್ರೆ ಇಷ್ಟು ತೊಟ್ಟಿಲು ತೂಗಾಕತ್ತೀನಿ ಅಂದ್ರ ತೂಗಿರುವಂತ ಕೈ ನಾಳೆ, ಇದೇ ಕೈ ನಾಳೆ ನಿನಗೆ ಇರೋದಿಲ್ಲ ಶಾಶ್ವತವಾಗಿ ಅಂತೇಳಿ ಅಲ್ಲಿಗೆ ಕೈ ಬಿಟ್ಟು ಬಿಡ್ತಾಳಂತ. ನೋಡ್ರಿ, ತಾಯಿ ಇರ್ತತೇನ್ರಿ? ಇರಂಗಿಲ್ಲ. ಹಾಗಾಗಿ ಜೀವನದೊಳಗ ಆ ತೊಟ್ಟಿಲು ಮಗುವಿಗೂ ತಾಯಿಗಿರುವಂತ ಸಂಕೇತವಾಗಿ ಇಂತೆಲ್ಲ ಹಿರಿಯರಿಂತ ನೇಮಗಳನ್ನ ಮಾಡಿದ್ರು. ಇಂಥ ನೇಮಗಳನ್ನ ಮಾಡಿದ್ರವ. ಮತ್ತೆ ಹೆಸರನ್ನು ಇಡ್ತಾರೆವ. ಹೆಸರನ್ನು ಇಟ್ರು. ಆ ಹೆಸರನ್ನ ಇಡಬೇಕಾದ್ರ ಮನುಷ್ಯನಿಗೆ ಒಂದು ಹೆಸರಿರುವಂತ ಕಾರ್ಯವನ್ನ ನೀ ಮಾಡ್ಬೇಕನ್ನೋ ಉದ್ದೇಶಕ್ಕಾಗಿ ಹೆಸರಿಡ್ತಾರೆವ. ಹೆಸರು ಎಂತಾವ್ ಇಡ್ಬೇಕಂದ್ರೆವ, ನನ್ನ ಪ್ರಕಾರ ಇಂದಿನ ಕಾಲಕ್ಕೆ ಬಾಳ ಚಂದ ಹೆಸರು ಇಡ್ತಿದ್ರಂತ ನೋಡ್ರಿ. ಇದ್ರೊಳಗ 40 ವಾರ್ಡ್ ಶರಣರು ಅಂತ ಏನ್ ಅದಾರಲ್ಲ, ಶರಣರ ತಂದೆ ತಾಯಿ ಹೆಸರೇನೇವ? ಹೆಸರೇನದ? ಒಬ್ಬರಿಗರ ಗೊತ್ತೇಲೇವ? ಯಪ್ಪ, ಕೇಳೋದ್ ಬೇಡ ಅದನ್ನ. ಒಟ್ಟ ನೀವು ಕೇಳುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಹೇಳೋದೊಂದು ಕೆಲಸ ಮಾಡು. ನಾವೀ ಕಡೆ ಕೇಳ್ತೀವಿ, ಪ್ರಸಾದ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ದೊಡ್ಡಯ್ಯ ಸ್ವಾಮಿಗಳು ಕೇಳಿರ್ಲೇವ? ರುದ್ರಮ್ಮ ತಾಯಿ, ಅಲ್ಲಿ ನೋಡ್ರಿ, ಅಲ್ಲಿ ದೊಡ್ಡಯ್ಯ ಸ್ವಾಮಿ ಅಂತ ಹೆಸರಿಟ್ಟಾರ. ಅಂದ್ರ ದೊಡ್ಡದಾಗಿರುವಂತ ಮನಸ್ಸು ನಿನಗಿರ್ಲಿ, ದೊಡ್ಡ ಗುಣ ನಿನಗಿರ್ಲಿ ಅಂತ ದೊಡ್ಡಯ್ಯ ಅಂತ ಅವ್ರಿಗೆ ಹೆಸರಿಟ್ರವ. ಇಂದಿನ ಕಾಲಕ್ಕೆ ಅವ್ರು ಕಲ್ಲಪ್ಪ ಅಂತ ಹೆಸರಿಡ್ತಾರವ. ಯಾಕಿಟ್ರವ ಕಲ್ಲಪ್ಪ? ಗುಂಡು ಕಲ್ಲ ತರ ಇರೋ ಅಂತ. ಕಲ್ಲು ತರ ಇರ್ಬೇಕು ನೀ. ಯಾವುದೇ ಕಷ್ಟ ದುಃಖ ನೋವುಗಳು ಬಂದ್ರು ಕೂಡ ನೀ ಗಟ್ಟಿಯಾಗಿರ್ಬೇಕಂತ ಕಲ್ಲಪ್ಪ ಅಂತ ಹೆಸರಿಟ್ಟು ಇಂದಿನ ಕಾಲಕ್ರಿ ಅವ್ರು, ಹೌದಿಲ್ರಿ? ಇನ್ನು ನಿಮಗ್ ಇನ್ನೂ ಹೇಳ್ಬೇಕಂದ್ರ ಬಸವ ಅಂತ ಹೆಸರಿಡ್ತಿದ್ರು, ಶರಣ ಬಸವ ಅಂತ ಹೆಸರಿಟ್ರು, ಇನ್ನೇನೋ ಏನೇನೋ ಹೆಸರಿಟ್ರು, ದೇವರ ಹೆಸರುಗಳು ಇಟ್ರು. ನಿಜವಾಗ್ಲೂ ಮನುಷ್ಯನ ಜೀವನದೊಳಗ, ನಮ್ಮ ಜೀವನ ಸಂಸಾರದ ಜಂಜಡದೊಳಗೆ ಇರಬೇಕಾದ್ರೆ ಭಗವಂತನನ್ನ ಮರಿತೀವಂತ. ಮಕ್ಕಳ ಹೆಸರನ್ನ ಕರೆದು ಬಿಟ್ರ ಬಸವ ಅಂತ ಕರೆದ್ರ ಬಸವಣ್ಣನ ನಾಮಸ್ಮರಣೆ ಮಾಡ್ದಂಗ ಆಗತ್ತಂತ ಬಸವಣ್ಣನ ಹೆಸರಿಡ್ತಿದ್ರು, ಹೌದಲ್ರಿ? ಇವೆಲ್ಲ ಹೆಸರನ್ನ ಇಟ್ರು. ಆ ಹೆಸರಿರುವಂತ ಕಾರ್ಯವನ್ನ ಮಾಡಬೇಕಾಗಿತ್ತು ಅಂದ್ರ ಆ ಹೆಸರಿಟ್ಟದಕ್ಕೂ ಸಾರ್ಥಕ ಆಗ್ಬೇಕಂತ. ಆ ಹೆಸರು ಈ ಭೂಮಿ ಮೇಲೆ ಶಾಶ್ವತವಾಗಿ ಉಳಿಬೇಕಂದ್ರ
ನಿನಗೊಂದು ಹೆಸರಿಟ್ಟಾರ, ಆ ಹೆಸರು ಕುರುವಾಗಿ ಉಳಿಬೇಕು ಅಂದಾಗ ಮಾತ್ರ ಆ ಹೆಸರಿಟ್ಟದಕ್ಕೂ ಸಾರ್ಥಕ ಆಗತ್ತಂತ. ಆ ಇನ್ನು ವಿಚಿತ್ರವಾಗಿ ಹೆಸರಿಡ್ತಾರವ. ನಾವೊಮ್ಮೆ ಪುರಾಣಕ್ಕೆ ಹೋದಾಗ ಒಂದು ಮನಿ ಬಿನ್ನಾಕ್ ಹೋಗಿದ್ದಾರಿ ಪ್ರಸಾದಕ್ಕೆ ಹೋಗಿರುವಂತ ಸಂದರ್ಭದೊಳಗ ಆ ಮನ್ಯಾಗ ತಾಯಿರಿ ಪುರಾಣಿಕರು ಬಂದಾರಂತ ಹೇಳಿ ಮನ್ಯಾಗ ಅವ್ರ ಮಗಳಿದ್ದಳ್ರಿ. ಏ ದನ, ಹೆಸರು ನೋಡ್ರಿ ಹೆಂಗದ, ಏ ದನ ಗುರುಗಳು ಬಂದಾರ ಕಾಲಿಗೆ ನೀರು ಕೊಡು ಅಂದಳು. ನಾನಂದೆ ಇದೇನ್ ಹೆಸರು ಅಂದೆನ. ನೀರು ಕೊಟ್ರಿ, ಕಾಲ್ ತೊಳ್ಕೊಂಡಿವಿ, ಒಳಗ್ ಹೋದಿವಿ, ಒಳಗ್ ಕುಂದ್ರೋದಕ್ಕ ಮುಖ ತಕೊಂಡು ಹೋಗಿ ಕೂತಿದ್ವಲ್ರಿ. ಏ ದನ, ಪ್ರಾಣಿಕರು ಬಂದಾರ ಅಣಿಗೆ ವಿಭೂತಿ ಕೊಡು ಹಚ್ಕೊಳಾಕ. ಅಲ್ಲಿನೂ ಒಂಥರ ಅನಿಸ್ತೀರಿ ನನಗೂ. ಆಮೇಲೆ ಏನ್ ಅನ್ಬೇಕ್ರಿ, ಏ ದನ ಗುರುಗಳು ಊಟಕ್ಕೆ ಕೂತಾರ ಕುಡಿಯೋದಕ್ಕ ನೀರು ತುಂಬಿಡು. ಬರೇ ದನ ದನ ಅನ್ನಕತ್ತಳು. ನಾ ಅಂದೆ ಯವ್ವ ಅದು ಯಾಕಟ್ಟು ಚಂದ ಯವ್ವ, ಅದನ್ನ ಚಲೋ ಆಗತ್ತ ಕರಿ, ಏನಾದ ಹೆಸರು ಕರಿ, ಅದನ್ನ ಬಿಟ್ಟು ಹಿಂಗ್ ಯಾಕೆ ಕರಿಯಾಕತ್ತೆ ಅಂದ್ರಿ. ಯಪ್ಪ ಆಕಿನ ಹೆಸರು ಇರೋದು ಧನಲಕ್ಷ್ಮಿ ರೀ, ಆದ್ರ ಸುಮ್ಮನೆ ಶಾರ್ಟ್ ಕಟ್ ಒಳಗ ದನ ಅನ್ನಕತ್ತೀನಿ ಅಂದಳಕಿ. ಧನಲಕ್ಷ್ಮಿ ಅಂತ ಕರಿಯಕ್ ಆಗೋದ್ರಿ ಆಕಿಗೆ, ಶಾರ್ಟ್ ಕಟ್ ದನ ಅಂತ. ಏನ್ ಮಾಡ್ತೀರಿ ಆ ಇಂತಿಂತ ವಿಚಿತ್ರ ಹೆಸರುಗಳನ್ನ ಇಡ್ತಾರ, ಹೌದಲ್ರಿ? ನೋಡ್ರಿ, ಒಳ್ಳೆ ಹೆಸರುಗಳನ್ನ ಇಡುವಂತ ಪ್ರಯತ್ನ ಮಾಡಬೇಕು. ಇಂದಿನ ಹಿರಿಯರ ಏನ್ ಹಿಡ್ಕೊಂತ ಬಂದಾರಲ್ಲ, ಆ ಪರಂಪರೆಯನ್ನ ನಾವು ಮರಿಬಾರದು. ಹಂಗ ಕೊಣ್ಣೂರದೊಳಗೆ 40 ವಾರ್ಡ್ ವೀರೇಶ್ವರ ಶರಣರು ಅಲ್ಲಿ ಹುಟ್ಟ್ಯಾರಂದ್ರ ಆ ಮಗುವಿಗೆ, ಆ ಪುಟ್ಟ ಬಾಲಕನಿಗೆ, ಶಿಶುವಿಗೆ ನಾಮಕರಣ ಮಾಡಬೇಕಾದ್ರೆ ತೊಟ್ಟಿಲಿ ಹೆಂಗ ಅಲಂಕಾರ ಮಾಡಿರಿ ಹಂಗ ಅಲಂಕಾರವನ್ನ ಮಾಡಿ ಇಡೀ ಊರು ಜನಗಳಿಗೆ ಊಟವನ್ನ ಹಾಕ್ಸ್ಬೇಕು, ಪ್ರಸಾದ ಮಾಡಿಸ್ಬೇಕು ಅಂತೇಳಿ ದೊಡ್ಡಯ್ಯ ಸ್ವಾಮಿಗಳು ನಿರ್ಧಾರ ಮಾಡಿದ್ರು. ಗುರುಗಳನ್ನ ಕರೆಸಿ, ಮುತ್ತೈದೆಯರನ್ನ ಕರೆಸಿ ಆ ಮನಿ ಒಳಗ ಆ ಮಗುವಿಗೆ ಮುದ್ದಾದ ಹೆಸರನ್ನ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಾರ. ಅಂತ ಕಾರ್ಯವನ್ನ ಅಲ್ಲಿ ಮಾಡಿದ್ರು, ಇಲ್ಲಿ ಮಾಡ್ತೀರಿ. ಅಂತ ಕಾರ್ಯವನ್ನ ನೀವು ಮುಂದೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಕು. ಮುಂದೆ ಮತ್ತೆ ಯಥಾ ಪ್ರಕಾರವಾಗಿ ಪುರಾಣವನ್ನ ಮುಂದುವರಿಸೋಣ. ತಾಯಂದ್ರ ದೌಡು ಬಂದು ಯಾರಿಗೆ ಮಕ್ಕಳಾಗಿಲ್ಲ ಅವ್ರು ಮುಂದೆ ಬಂದು ಕುಂದ್ರುವಂತ ಪ್ರಯತ್ನ ಮಾಡ್ರಿ. ಆ ಏನು ಕಾರ್ಯ ನಡೆಸ್ಬೇಕು ಒಂದಿಷ್ಟು ತಾಯಂದ್ರು ಮುಂದೆ ಬಂದ್ಗೇಸಿ ಆ ಒಂದು ಕಾರ್ಯವನ್ನ ಮುಂದುವರಿಸ್ಬೇಕು. ಮತ್ ಯಾರಾದ್ರ ಜೋಗುಳು ಪದ ಆಡೋರಿದ್ರ ನಿಮ್ ಕೈಯಾಗ ಒಂದು ಮೈಕ್ ಕೊಡ್ತಾರೆವ.